ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ಹಾಕ್ತಾ ಇರೋ ವಿಡಿಯೋ ಬಂದು ನಮ್ಮ ಮನೆ ಮಗನ ಬರ್ತ್ಡೇ ವಿಡಿಯೋ ಆಗಿರುತ್ತೆ. ಇವನು ನನ್ನ ಓರ್ಗಿತ್ತಿ ಮಗ ಯದುನಂದನ್ ಗೌಡ ಅಂತ. ಅದೊಂದು ಮೆಮೊರಿಲಿ ಉಳಿಯುತ್ತೆ ಅನ್ನೋ ರೀಸನಿಗೋಸ್ಕರ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವನದು ಬರ್ತ್ಡೇ ಬಂದು ಏಪ್ರಿಲ್ 1 ಇತ್ತು. ಯುಗಾದಿ ಹಬ್ಬ ಆದ 2 ಡೇಸಿಗೆ. ಹಾಗಾಗಿ ನಾವು ಊರಲ್ಲೇ ಇದ್ದಿದ್ದರಿಂದ ಊರಲ್ಲೇ ಮನೆಯಲ್ಲೇ ಪೂಜೆ ಮಾಡಿ ದೇವಸ್ಥಾನಕ್ಕೆ ಅಲ್ಲೇ ಹೋಗಿ ಬಂದರು. ನಂತರ ಅವನಿಗೆ ನಾವು ಬರ್ತ್ಡೇ ಗಿಫ್ಟ್ ಅಂತ ಹೇಳಿ ವಾಚನ್ನ ಆನ್ಲೈನಲ್ಲಿ ಬುಕ್ ಮಾಡಿ ತರಿಸಿದ್ವಿ. ಈ ವಾಚ್ ಬೇಕು ಅಂತ ಅವನು ತುಂಬ ದಿವಸ ಕೇಳ್ತಿದ್ದ. ಹಾಗಾಗಿ ಈ ವಾಚ್ ಬಂದು ಬೋಲ್ಟ್ ಕಂಪ್ನಿದಾಗಿದೆ. ಏನೇನು ಫೀಚರ್ಸ್ ಇದೆ ಅಂತ ಅಂದರೆ, ಇದರಲ್ಲಿ ಮೊಬೈಲಿಗೆ ಕನೆಕ್ಟ್ ಮಾಡ್ಕೋಬೋದು. ಸ್ಮಾರ್ಟ್ ವಾಚ್ ಇದು. ಅದಕ್ಕೆ ಒಂದು ಚಾರ್ಜರ್ ಕೂಡ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ ಅಂದರೆ, ನನಗೆ ಗೊತ್ತಿರೋ ಪ್ರಕಾರ ಮಾಮೂಲಿ ಸ್ಟೆಪ್ಸ್ ಕೌಂಟ್ ಆಗುತ್ತೆ. ಒಂದು ಮೊಬೈಲಿಗೆ ಬ್ಲೂಟೂತ್ ಕನೆಕ್ಟ್ ಮಾಡ್ಕೋಬೇಕು. ನಮ್ಮದು ಮೊಬೈಲಲ್ಲಿ ಇರೋವಂಥ ಫೀಚರ್ಸ್ ಅಂದರೆ ಫೋಟೋಸು ಅದು ಕೂಡ ಇದರಲ್ಲಿ ಬರುತ್ತಂತೆ. ಸ್ಕ್ರೀನ್ ಸೇವರ್ ಆಗಿ ಕೂಡ ಸೇವ್ ಮಾಡ್ಕೋಬೋದಂತೆ. ನನಗೆ ಗೊತ್ತಿಲ್ಲ, ಅವರು ಹೇಳಿದ್ದನ್ನು ಹೇಳ್ತಾ ಇದ್ದೀನಿ. ಮತ್ತು ಗೇಮ್ ಆಪ್ಷನ್ ಏನೋ ಇದೆ ಅಂತ ಹೇಳಿದ್ರು. ನಮಗೆ ಗೇಮ್ಸ್ ಇದೆ ಅಂತ ಗೊತ್ತಿರಲಿಲ್ಲ. ಹಾಗಾಗಿ ಬುಕ್ ಮಾಡಿಬಿಟ್ಟಿದ್ವಿ, ಆಲ್ರೆಡಿ ಬಂದಿದೆ ಅಂತೇಳಿ. ಇನ್ನೇನು ಮಾಡೋದು, ಇರಲಿ ಸ್ವಲ್ಪ ನೋಡ್ಕೊಂಡ್ರಾಯ್ತು, ಮಕ್ಕಳನ್ನ ಜಾಸ್ತಿ ಆಡ್ತಿರೋ ಥರ ಅಂಥೇಳಿ ಕೊಟ್ವಿ. ಇದು ಬಂದು ಅಮೌಂಟ್ ಬಂದು 2000 ರುಪೀಸ್ ಏನೋ ಇದೆ ಆನ್ಲೈನಲ್ಲಿ ತರಿಸಿದ್ರಿಂದ ಅಷ್ಟೇ ಬಿದ್ದಿದೆ ನಮಗೆ. ಸ್ವಲ್ಪ ಚೈನ್ ದೊಡ್ಡದಾಯ್ತು ಅವನಿಗೆ, ಅದನ್ನು ಕಟ್ ಮಾಡಿಸ್ಬೇಕು. ಸದ್ಯಕ್ಕೆ ಅವತ್ತು ಹಾಗೆ ಹಾಕ್ಕೊಂಡಿದ್ದ. ಏನಂದರೆ, ಮಕ್ಕಳಿಗೆ ಕೊಡಬೇಕಾ ಬೇಡವಾ ಅನ್ನೋದಕ್ಕಿಂತ ಅವರು ತುಂಬ ದಿವಸ ಆಸೆಪಟ್ಟು ಕೇಳ್ದ ಅನ್ನೋ ರೀಸನ್ನಿಗೆ ಇದು ಕೊಡಿಸಿದ್ದು. ಅದನ್ನು ಯೂಸ್ ಮಾಡೋದು ನಮ್ಮ ಕೈಯಲ್ಲೇ ಇರುತ್ತೆ. ಯಾವ ರೀತಿ ಅದನ್ನು ಒಳ್ಳೆ ರೀತಿಲಿ ಯೂಸ್ ಮಾಡೋದು, ಅವ್ರಿಗೊಂದು ಖುಷಿ ಅಂತ ಆಯಿತು. ನಾವು ನೆಕ್ಸ್ಟು ಊರಿಂದ ಹೊರಟು ಮೈಸೂರು ಕಡೆಗೆ ನಮ್ಮ ಪಯಣ ಶುರುವಾಯಿತು. ಯಾಕೆಂದರೆ ಅವ್ನ ಫ್ರೆಂಡ್ಸ್ ಎಲ್ಲ ಅಲ್ಲೇ ಇದ್ದಾರೆ ಅಂತ ಹೇಳಿ ಬರ್ತ್ಡೇ ಅಲ್ಲೇ ಸೆಲೆಬ್ರೇಟ್ ಮಾಡಬೇಕು ಅಂತ ಅವನು ಆಸೆಪಟ್ಟ. ಹಾಗಾಗಿ ಅವ್ರ ಮನೆಗೆ ಅಂತಲೇ ಹೊರಟ್ವಿ. ಇದು ಹೋಗ್ಬೇಕಾದ್ರೆ ಮಾಡ್ಕೊಂಡಿರೋಂಥ ವಿಡಿಯೋ. ಇಲ್ಲಿ ನೋಡಿ, ಇದು ಬನ್ನೂರಹಳ್ಳಿ ಅಂದರೆ ಸ್ವಲ್ಪ ಹಸಿರು ಜಾಸ್ತಿ, ಯಾಕೆಂದರೆ ಹೊಳೆ ಪಕ್ಕದಲ್ಲೇ ಇದೆ. ಹಾಗಾಗಿ ಇಲ್ಲಿ ಗದ್ದೆನಲ್ಲಿ ಸ್ವಲ್ಪ 2 ಬೆಳೆ ಮಾಡ್ಕೊಳ್ಳೋರೆಲ್ಲ ಬೆಳೆನ ಹಾಕಿದ್ದಾರೆ. ಹಾಗಾಗಿ ಹಚ್ಚ ಹಸಿರಿಂದ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಹೇಳಿಬಿಟ್ಟು ವಿಡಿಯೋ ಮಾಡ್ಕೊಂಡಿದ್ದೀನಿ. ನಮ್ಮ ಕಡೆ ಎಲ್ಲ ಭತ್ತ ಮತ್ತು ಕಬ್ಬು ಜಾಸ್ತಿ ಬೆಳೀತಾರೆ. ಹಾಗಾಗಿ ಹೊಳೆ ಹತ್ತಿರದಲ್ಲಿದೆಯಲ್ಲ, ಹಾಗಾಗಿ ನೀರಿಗೆ ಸೌಲಭ್ಯ ಚೆನ್ನಾಗಿರುತ್ತೆ. ಇದು ಮೈಸೂರಿಗೆ ನಾವು ಎಂಟ್ರಿ ಆದ್ವಿ. ಆನ್ ದಿ ವೇ ಹೋಗಿ ಅಷ್ಟೇನು ಜಾಮ್ ಆಗಲಿಲ್ಲ. ನಾವು ಹೋಗೋ ರೋಡಲ್ಲಂತೂ ಜಾಮ್ ಇರ್ತಿರ್ಲಿಲ್ಲ. ಈಗೊಂದು ಸಿಗ್ನಲ್ ಹಾಕಿದ್ದಾರೆ, ಸ್ವಲ್ಪ ಹೈವೇ ವೆಹಿಕಲ್ಸ್ ಜಾಸ್ತಿ ಇದೆ ಅಂತ ಹೇಳಿ. ಮೈಸೂರು ಅಂದ್ರೇ ಒಂದು ಚೆಂದ. ಜಾಸ್ತಿ ವೆಹಿಕಲ್ಸ್ ಇರಲ್ಲ, ಟ್ರಾಫಿಕ್ ಜಾಮ್ ಇರಲ್ಲ, ತುಂಬ ಕಾಮಾಗಿರುತ್ತೆ, ಹಸಿರಿರುತ್ತೆ. ಬೆಂಗಳೂರಿಗೆ ಕಂಪೇರ್ ಮಾಡಿದ್ರೆ ನಮಗೆ ಮೈಸೂರು ತುಂಬ ಇಷ್ಟ ಆಗುತ್ತೆ. ತುಂಬ ಇಲ್ಲೇ ಇನ್ ಫ್ಯೂಚರ್ ನಮಗೇನಾದರೂ ಅವಕಾಶ ಸಿಕ್ಕಿದ್ರೆ ಉಳ್ಕೊಳ್ಳೋ ಪ್ಲ್ಯಾನ್ ಕೂಡ ಇದೆ. ಇದು ಬಂದು ಮೈಸೂರದ್ದು ಹಾಲಿನ ಡೈರಿದು. ಅದು ಆನ್ ದಿ ವೇ ಸಿಗುತ್ತೆ ನಾವು ಹೋಗ್ಬೇಕಾದ್ರೆ. ಹೊಸದಾಗಿ ಮಾಡಿದ್ದಾರೆ. ನಾವು ಇವಾಗ ಮನೆಗೆ ಬಂದ್ವಿ, ನಮ್ಮ ಹೊರಗಿತ್ತಿ ಮನೆಗೆ. ನಾವು ಹೋಗೋಷ್ಟೊತ್ತಿಗೆ ಸ್ವಲ್ಪ ಎಲ್ಲ ಅರೇಂಜ್ಮೆಂಟ್ಸ್ ಆಗಿತ್ತು. ನಾವು ಸ್ವಲ್ಪ ಎಲ್ಲ ಕಟ್ ಮಾಡಿಕೊಟ್ವಿ. ಏನೇನು ಐಟಮ್ಸ್ ಮಾಡ್ತಾ ಇದ್ದೀವಿ ಅಂದರೆ, ಚಿಕನ್ ಬಿರಿಯಾನಿ, ಆಮೇಲೆ ಬೋಟಿ ಗೊಜ್ಜು, ಚಿಕನ್ ಫ್ರೈ, ಇದಿಷ್ಟು ಅವತ್ತಿನ ರೆಸಿಪಿ ಆಗಿತ್ತು. ಎಲ್ಲ ಒಂದೊಂದೇ ಮಾಡಿದ್ವಿ. ಎಲ್ಲ ಆದಷ್ಟು ಈಚೆಗಡೆ ಇಟ್ಟು ಒಂದು ಸ್ವಲ್ಪ ಮತ್ತು ಒಳಗಡೆ ಸ್ಟವ್ ಮೇಲೆ ಸ್ವಲ್ಪ ಮಾಡಿದ್ವಿ. ಅಷ್ಟೊತ್ತಿಗೆ ಕೇಕ್ ಕಟ್ಟಿಂಗ್ ಟೈಮ್ ಆಯಿತು. ಯದುನಂದನ್ ಕೇಕ್ ಕಟ್ ಮಾಡ್ದ. ನೋಡಿ, ಇದು ಗ್ರೀನರಿ ಪ್ಲ್ಯಾಂಟ್ಸ್ ಎಲ್ಲ ನನ್ನ ಹೊರಗಿತ್ತಿ ಮನೆಯಲ್ಲೇ ಬೆಳೆಸಿರೋ ಅಂಥದ್ದು. ತುಂಬ ಚೆನ್ನಾಗಿ ಬಂದಿದೆ ಗಿಡಗಳು, ಇನ್ನರ್ ಪ್ಲ್ಯಾಂಟ್ಸು.
ಏನಂತಂದರೆ ನಾವು ಪ್ಲಾಸ್ಟಿಕ್ ಹೂಗಳನ್ನ ಬಳಸೋದಕ್ಕಿಂತ ಈ ಥರ ಒರ್ಜಿನಲ್ ಪ್ಲ್ಯಾಂಟ್ಸ್ನ ಮನೇಲಿ ಬೆಳೆಸೋದ್ರಿಂದ ಒಳ್ಳೆ ಮನೆಯಲ್ಲಿ ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ. ನನಗೆ ತುಂಬ ಇಷ್ಟ ಆಯಿತು. ನಂತರ ಎಲ್ಲರದ್ದು ಫೋಟೋ ಸೆಷನ್ ಶುರುವಾಯಿತು. ತುಂಬ ಚೆನ್ನಾಗಿ ಬರ್ತ್ಡೇ ಸೆಲೆಬ್ರೇಟ್ ಆಯಿತು. ಅವನ ಫ್ರೆಂಡ್ಸ್ಗಳನ್ನೂ ಕೂಡ ಎಲ್ಲರೂ ಕರೆದಿದ್ದ. ಎಲ್ಲರೂ ಬಂದರು. ಅವನಿಗೆ ವಿಶ್ ಮಾಡಿ ಕೇಕ್ ಕಟ್ಟಿಂಗ್ ಮಾಡಿದ ನಂತರ ಎಲ್ರಿಗೂ ಕೇಕ್ ಡಿಸ್ಟ್ರಿಬ್ಯೂಷನ್ ಮಾಡಿ, ಸ್ವಲ್ಪ ಜನ ನಾನ್ ವೆಜ್ ತಿಂದಿರೋ ಮಕ್ಕಳಿದ್ರು, ಅವರಿಗೆ ಕೇಕು ಚಿಪ್ಸು ಅಂತ ಹೇಳಿ ಅವ್ರಿಗೆ ಕೊಟ್ಟು, ನೆಕ್ಸ್ಟ್ ಊಟ ಮಾಡೋರಿಗೆಲ್ಲ ಊಟನ ಬಡಿಸಿ ಅವರು ಎಲ್ಲರೂ ಹೋದ ನಂತರ ನಾವು ಕೂಡ ಎಲ್ಲನೂ ಊಟ ಎಲ್ಲ ಮಾಡಿ ಇಷ್ಟು ನಮ್ಮದು ಬರ್ತ್ಡೇ ಸೆಲೆಬ್ರೇಷನ್ ಯದುನಂದನಂದು 12th ಇಯರ್ ಬರ್ತ್ಡೇ ಸೆಲೆಬ್ರೇಷನ್ ಆಗಿತ್ತು. ಈ ವಿಡಿಯೋನ ನಾನು ಒಂದು ಮೆಮೊರಿಗೋಸ್ಕರ ಸೇವ್ ಮಾಡ್ಕೊಂಡಿದ್ದೀನಿ ಅಷ್ಟೇ, ಅನ್ಯಥಾ ಭಾವಿಸ್ಬೇಡಿ. ಏನಕ್ಕೆ ಅಂದರೆ ತುಂಬ ದಿವಸ ಆದಮೇಲೆ ಮೊಬೈಲ್ಗಳು ಹಾಳಾದರೆ ಯಾವುದೇ ಫೋಟೋಸ್ ವೀಡಿಯೋಸ್ ಸಿಗೋಲ್ಲ. ಇದೆಲ್ಲ ಅಪ್ಲೋಡ್ ಮಾಡಿದ್ರೆ ಸಿಗುತ್ತೆ ಅನ್ನೋ ರೀಸನಿಗೆ ಮಾಡಿದ್ದೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನಗೆ ಮೋಟಿವೇಟ್ ಆಗುತ್ತೆ ಮುಂದಿನ ವೀಡಿಯೋಗಳನ್ನ ಮಾಡೋದಕ್ಕೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.